ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2025-26 ಪೇಪರ್ನ ಪ್ರೀ ಫೈನಲ್ 2 ಕ್ವಶನ್ ಪೇಪರ್ನ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ 2 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಸೊ ಕ್ವಶನ್ ನಂಬರ್ 21 ಏನಿದೆ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ 1/2 ಪ್ಲಸ್ 2 ಇಂಟು ಸೈನ್ ಇನ್ವರ್ಸ್ 1/2 ಅಂತ ಕೇಳಿದ್ದಾನೆ. ಓಕೆನಾ? ಸೊ ಇಲ್ಲಿ ಕಾಸ್ ಇನ್ವರ್ಸ್ ಆಫ್ 1/2 ಏನಂತ ಬರೀಬೋದು, ಕಾಸ್ 60 ಡಿಗ್ರಿ ಅಂತ ಬರೀಬೋದು, ಅಂದರೆ ಕಾಸ್ π/3 ಆಗುತ್ತೆ. ಪ್ಲಸ್ 2 ಇಂಟು ಸೈನ್ ಇನ್ವರ್ಸ್ ಆಫ್ 1/2 ಏನಂತ ಬರೀಬೋದು, ಇಲ್ಲಿ ಇನ್ ಟರ್ಮ್ಸ್ ಆಫ್ ಸೈನ್ ಬರೀಬೇಕಂದ್ರೆ ಸೈನ್ 30 ಡಿಗ್ರಿ ಅಂದರೆ ಸೈನ್ π/6 ಆಗುತ್ತೆ. ಸೊ ಕಾಸ್ ಇನ್ವರ್ಸ್ ಕ್ಯಾನ್ಸಲ್ ಆದರೆ ಏನು ಉಳಿತು, ಇಲ್ಲಿ π/3 ಉಳಿತು. ಪ್ಲಸ್ 2 ಇಂಟು ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆದರೆ π/6 ಆಗುತ್ತೆ. ಸೊ 2 1s 2 3s ಕ್ಯಾನ್ಸಲ್ ಆಗಿ, ಸೊ ಅಂದರೆ ಫೈನಲ್ ಆನ್ಸರ್ ನಮ್ಗೆ ಏನು ಉಳಿತು, ಇಲ್ಲಿ π/3 ಪ್ಲಸ್ π/3 ಆಗುತ್ತೆ. ಸೊ π/3 ಪ್ಲಸ್ π/3 ಅಂದರೆ 2π/3. ಹೌದಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ಕ್ವಶನ್ ನಂಬರ್ 22. ಸೊ ಕ್ವಶನ್ ನಂಬರ್ 22 ಏನಿದೆ, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ whose vertices are 3,8 -4,2 and 5,1 ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ ಫಸ್ಟ್ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಬರೆಯೋಣ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬಂದ್ಬಿಟ್ಟು 1/2 ಇಂಟು ಡಿಟರ್ಮಿನೆಂಟ್ ಆಫ್ x1 y1 1 x2 y2 1 and x3 y3 1. ಓಕೆ, ಸೊ ದಿಸ್ ಇಸ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ. ಸೊ ಇಲ್ಲಿ 1/2 ಈಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. 3,8 ನ x1 y1 ಅಂತ ಕನ್ಸಿಡರ್ ಮಾಡೋಣ, -4,2 ನ x2 y2 ಅಂತ ಕನ್ಸಿಡರ್ ಮಾಡೋಣ, ಅಂಡ್ 5,1 ನ x3 ಮತ್ತು y3 ಅಂತ ಕನ್ಸಿಡರ್ ಮಾಡೋಣ. ಸೊ ಹಂಗಂದ್ರೆ ಫಸ್ಟ್ ರೋ ಏನಾಗುತ್ತೆ 3 8 1, ಸೆಕೆಂಡ್ ರೋ ಏನಾಗುತ್ತೆ -4 2 1, ಥರ್ಡ್ ರೋ ಏನಾಗುತ್ತೆ 5 1 1 ಆಗುತ್ತೆ. ಓಕೆನಾ? ಸೊ ಇಲ್ಲಿ 1/2 ಇಂಟು ನಾವು 3 ಕನ್ಸಿಡರ್ ಮಾಡೋಣ, ಡಿಲೀಟ್ ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮ್. ಸೊ ಹಂಗಂದ್ರೆ 2 1s 2 -1 1s 1. ಸೊ ಹಂಗಂದ್ರೆ 2 - 1 ಆಯಿತು. ನೆಕ್ಸ್ಟ್ -8 ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಡಿಲೀಟ್ ಫಸ್ಟ್ ರೋ ಅಂಡ್ ಸೆಕೆಂಡ್ ಕಾಲಮ್, ಅಂದರೆ -4 ಇಂಟು 1 ಅಂದರೆ -4 -5 1s 5 ಆಗುತ್ತೆ. ನೆಕ್ಸ್ಟ್ ಪ್ಲಸ್ 1 ಕನ್ಸಿಡರ್ ಮಾಡೋಣ. ನಾವು ಡಿಲೀಟ್ ಫಸ್ಟ್ ರೋ ಅಂಡ್ ಥರ್ಡ್ ಕಾಲಮ್. ಸೊ 4 ಇಂಟು -1 ಅಂದರೆ -4 -5 2s 10 ಆಗುತ್ತೆ. ಓಕೆನಾ? ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದರೆ 1/2 ಇಂಟು 2 - 1 ಅಂದರೆ 1 ಆಗುತ್ತೆ, 1 3s 3. ನೆಕ್ಸ್ಟ್ -4 -5 ಅಂದರೆ -9 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 9 8s 72 ಆಯಿತು. ನೆಕ್ಸ್ಟ್ ಇಲ್ಲಿ -4 -10 ಅಂದರೆ -14 ಆಯಿತು. -14 ಇಂಟು 1 ಅಂದರೆ -14 ಆಯಿತು. ಓಕೆ, ದಟ್ ಈಸ್ 1/2 ಇಂಟು, ಈಗ 72 ಪ್ಲಸ್ 3 ಅಂದರೆ 75 ಆಗುತ್ತೆ. 75 ಅಲ್ಲಿ 14ನ ಸಬ್ಟ್ರಾಕ್ಟ್ ಮಾಡಿದರೆ 61 ಆಗುತ್ತೆ. ದಟ್ ಮೀನ್ಸ್ 61/2 ಸ್ಕ್ವೇರ್ ಯೂನಿಟ್ಸ್. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಏರಿಯಾ ಆಫ್ ದ ಟ್ರಯಾಂಗಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 23 ನೋಡೋಣ. ಸೊ ಕ್ವಶನ್ ನಂಬರ್ 23 ಏನಿದೆ, ಫೈಂಡ್ dy/dx ಇಫ್ 2x + 3y ಈಸ್ ಈಕ್ವಲ್ ಟು sin y ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇಲ್ಲಿ ಫಸ್ಟ್ ಈ 2x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2 ಆಸ್ ಇಟ್ ಈಸ್ ಬರಿತೀನಿ. ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ ಏನಾಗುತ್ತೆ 1 ಆಗುತ್ತೆ. ಪ್ಲಸ್ 3 ಆಸ್ ಇಟ್ ಈಸ್ ಬರಿತೀನಿ. ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ dy/dx ಆಗುತ್ತೆ. ಈಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ sin y ಅಂದ್ರೆ cos y ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಚೈನ್ ರೂಲ್ ಮತ್ತೆ ನಾವೇನು ಬರೀಬೇಕು, ಇಂಟು dy/dx ಬರೀಬೇಕು. ಓಕೆನಾ? ಸೊ ಈಗ 3 ಇಂಟು dy/dx ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ. ಇಲ್ಲಿ 2 1s ಏನಾಯಿತು 2 ಆಯಿತು. ಸೊ ಇಲ್ಲಿ cos y ಇಂಟು dy/dx, ಇಲ್ಲಿ ಪ್ಲಸ್ 3 dy/dx ಇರೋದು ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದರೆ -3 ಇಂಟು dy/dx ಆಯಿತು. ಸೊ ಎರಡರಲ್ಲಿ ಏನು ಕಾಮನ್ ಇದೆ, dy/dx ಕಾಮನ್ ಇದೆ. ಸೊ ಏನು ಉಳಿತೆ ನಮಗೆ ಬ್ರಾಕೆಟಲ್ಲಿ cos y -3 ಉಳಿಯುತ್ತೆ ಇಂಟು dy/dx. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ 2 ಇದೆ. ಸೊ ಈಗ cos y -3ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ 2 ಡಿವೈಡೆಡ್ ಬೈ cos y -3 ಈಸ್ ಈಕ್ವಲ್ ಟು dy/dx ಆಗುತ್ತೆ. ಅಥವಾ ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳೋಣ, dy/dx
dx is equal to. Okay, so this is the required dy by dx value. Okay, so next question number 24 ನೋಡೋಣ. So ಏನಿದೆ question number 24, find the intervals in which the function f given by f of x equal to x square minus 4x plus 6 is strictly decreasing ಅಂತ ಕೇಳ್ತಿದ್ದಾನೆ. ಓಕೆನಾ, ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಬರ್ಕೊಳ್ಳೋಣ. ಸೊ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾನೆ, ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 6 ಅಂತ ಕೊಟ್ಟಿದ್ದಾನೆ. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಅವಾಗ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಆಯಿತು, ಮೈನಸ್ ಡೆರಿವೇಟಿವ್ ಆಫ್ 4x ಅಂದರೆ 4 ಆಗುತ್ತೆ, ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಅಂದರೆ 0 ಆಗುತ್ತೆ. ಓಕೆನಾ, ಲೆಟ್ ಇಟ್ ಬಿ. ಸೊ ಪುಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಓಕೆನಾ, ಸೊ ನಮ್ಗೆ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಿದೆ 2x ಮೈನಸ್ 4 ಇದೆ ಇಸ್ ಈಕ್ವಲ್ ಟು 0 ಆಯಿತು. ಸೊ ಹಂಗಂದ್ರೆ 2x ಇಸ್ ಈಕ್ವಲ್ ಟು 4 ಆಯಿತು, ಎಕ್ಸ್ ಇಸ್ ಈಕ್ವಲ್ ಟು 4/2 ಅಂದರೆ 2 ಆಗುತ್ತೆ. ಓಕೆನಾ, ನಾವು ಲೆಟ್ ಅಸ್ ಕನ್ಸಿಡರ್ ಎ ರಿಯಲ್ ಲೈನ್. ಇಲ್ಲಿ ಮೈನಸ್ ಇನ್ಫಿನಿಟಿ ಇಂದ 2, ದೆನ್ 2 ಇಂದ ಪ್ಲಸ್ ಇನ್ಫಿನಿಟಿ. ಓಕೆ, ಸೊ ಅಂದರೆ ನಮಗೆ 2 ಇಂಟರ್ವಲ್ಸ್ ಬಂತು, ಮೈನಸ್ ಇನ್ಫಿನಿಟಿ ಕಮ 2 ಆ್ಯಂಡ್ 2 ಪ್ಲಸ್ ಇನ್ಫಿನಿಟಿ. ಹೌದಾ, ಸೊ ಇಲ್ಲಿ ಮೈನಸ್ ಇನ್ಫಿನಿಟಿ ಕಮ 2 ಮಧ್ಯದಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂನ ಕನ್ಸಿಡರ್ ಮಾಡಿಬಿಟ್ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ಹಾಕೋಣ. ಸಪೋಸ್ ನಾನು 0 ಕನ್ಸಿಡರ್ ಮಾಡೋಣ, 0 ಕನ್ಸಿಡರ್ ಮಾಡ್ತೀನಿ. ಸೊ ಅವಾಗ ಎಫ್ ಡ್ಯಾಶ್ ಆಫ್ 0 ಏನಾಗುತ್ತೆ ನೋಡೋಣ. ಯಾಕಂದರೆ 0 ಅನ್ನೋದು ಮೈನಸ್ ಇನ್ಫಿನಿಟಿ ಕಮ 2 ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ವ್ಯಾಲ್ಯೂ. ಸೊ ಈಗ 2 ಇಂಟು 0 ಅಂದರೆ 0 ಆಯಿತು. ಹೌದಾ, ಸೊ 2 ಇಂಟು 0 ಮೈನಸ್ 4, 2 ಇಂಟು 0 ಅಂದರೆ 0, 0 ಮೈನಸ್ 4 ಅಂದರೆ ಮೈನಸ್ 4 ಆಯಿತು. ಮೈನಸ್ 4 ಮೀನ್ಸ್ ಇಟ್ ಈಸ್ ಲೆಸ್ ದ್ಯಾನ್ 0, ಅಂದರೆ ಈ ಇಂಟರ್ವಲ್ ಅಲ್ಲಿ ಫಂಕ್ಷನ್ ಏನಾಗ್ತೈತೆ, ಡಿಕ್ರೀಸ್ ಆಗ್ತಿದೆ. ಸೊ ಅದೇ ಅಲ್ವಾ ಕೇಳಿರೋದು. ಸೊ ನೆಕ್ಸ್ಟ್ 2 ಇನ್ಫಿನಿಟಿ ಅಲ್ಲಿ ಚೆಕ್ ಮಾಡಿದ್ರೆ ಸಪೋಸ್ 3 ಕನ್ಸಿಡರ್ ಮಾಡ್ತೀನಿ. ಸೊ ಹಂಗಂದ್ರೆ ಎಫ್ ಡ್ಯಾಶ್ ಆಫ್ 3 ಏನಾಗುತ್ತೆ ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ಎಕ್ಸ್ ಈಕ್ವಲ್ ಟು 3 ಹಾಕಿದ್ರೆ ಏನಾಗುತ್ತೆ, 2 ಇಂಟು 3 ಮೈನಸ್ 4, 2 3 6, 6 ಮೈನಸ್ 4 ಅಂದರೆ 2 ಆಯಿತು. ಇಟ್ ಈಸ್ ಗ್ರೇಟರ್ ದ್ಯಾನ್ 0, ಅಂದರೆ ಇಲ್ಲಿ ಫಂಕ್ಷನ್ ಇನ್ಕ್ರೀಸ್ ಆಗ್ತಿದೆ. ಸೊ ದಟ್ ಮೀನ್ಸ್ in the interval minus infinity comma 2, okay, in the interval minus infinity comma 2, f of x is strictly decreasing anta helbodu. Okay, strictly decreasing. Okay, so next question number 25 discuss ಮಾಡೋಣ. ಸೊ ಏನು ಹೇಳ್ತಿದ್ದಾರೆ ಇಲ್ಲಿ, evaluate ಅಂತ ಹೇಳ್ತಿದ್ದಾರೆ. ಓಕೆನಾ, ಸೊ ಇಂಟಿಗ್ರೇಷನ್ x ಇಂಟು e to the power of x plus 1 into dx. ಓಕೆ, ಸೊ ಇದನ್ನು i ಅಂತ ಕನ್ಸಿಡರ್ ಮಾಡೋಣ. ಲೆಟ್ i is equal to ಇಂಟಿಗ್ರೇಷನ್ x into e power x square plus 1 into dx. ಸೊ ಇಲ್ಲಿ ಏನು ಮಾಡೋಣ, ಪುಟ್ x square plus 1 is equal to t ಅಂತ ಕನ್ಸಿಡರ್ ಮಾಡೋಣ. ಸೊ ಇದನ್ನು ವಿತ್ ರೆಸ್ಪೆಕ್ಟ್ ಟು t ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, 2x into dx by dt. ಡೆರಿವೇಟಿವ್ ಆಫ್ 1 ವಿಲ್ ಬಿ 0, ಬಿಡೋಣ ಅದನ್ನು. ಸೊ ಡೆರಿವೇಟಿವ್ ಆಫ್ ಟಿ ಅಂದರೆ 1 ಆಗುತ್ತೆ. ನಮಗೇನಿದೆ ಇಲ್ಲಿ ಎಕ್ಸ್ ಇಂಟು ಡಿ ಎಕ್ಸ್ ಇದೆ. ಸೊ ಎಕ್ಸ್ ಡಿ ಎಕ್ಸ್ ಉಳಿಸ್ಕೊಳ್ಳೋಣ, ಈ 2 ಮತ್ತು ಡಿ ಟಿನ ಆ ಕಡೆ ಶಿಫ್ಟ್ ಮಾಡೋಣ. ಸೊ ಅವಾಗ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 1/2 ಇಂಟು ಡಿ ಟಿ ಆಗುತ್ತೆ. ಓಕೆ, ನಾವು ಸೊ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎಕ್ಸ್ ಇಂಟು ಡಿ ಎಕ್ಸ್ ಏನಂತ ಬರೀಬೇಕು, 1/2 ಇಂಟು ಡಿ ಟಿ ಅಂತ ಬರೀಬೇಕು. ಸೊ ಹಂಗಾದ್ರೆ ಏನಾಗುತ್ತೆ, ಇಲ್ಲಿ ಇ ಟು ದಿ ಪವರ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅನ್ನು ಏನಂತ ತಗೊಂಡಿದ್ದೀವಿ, ಟಿ ಅಂತ ತಗೊಂಡಿದ್ದೀವಿ. ಹೌದಾ, ಸೊ ಅಂದರೆ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಎಕ್ಸ್ ಇಂಟು ಡಿ ಎಕ್ಸ್ ಈಗ ನಾನು ಏನಂತ ಬರೀಬೇಕು, 1/2 ಇಂಟು ಡಿ ಟಿ ಅಂತ ಬರೀಬೇಕು. ಈ 1/2ನ ಇಂಟಿಗ್ರಿಂದ ಆಚೆ ಬರೆಯೋಣ. ಸೊ 1/2 ಇಂಟು ಇಂಟಿಗ್ರೇಷನ್ ಇ ಪವರ್ ಟಿ ಇಂಟು ಡಿ ಟಿ, ದಟ್ ಈಸ್ ಐ ಈಸ್ ಈಕ್ವಲ್ ಟು 1/2 ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಟಿ ಅಂದರೆ ಇ ಪವರ್ ಟಿ ಆಗುತ್ತೆ ಪ್ಲಸ್ ಸಿ. ಈಗ ಟಿ ಅಂದರೆ ಮತ್ತೆ ವಾಪಸ್ಸು ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ರೀಪ್ಲೇಸ್ ಮಾಡೋಣ. ಸೊ ಅವಾಗ ಐ ಈಸ್ ಈಕ್ವಲ್ ಟು 1/2 ಇಂಟು ಇ ಟು ದಿ ಪವರ್ ಆಫ್ ಎಕ್ಸ್ ಸ್ಕ್ವೇರ್ plus 1 plus c. So this is the required integral value. So next question number 26 ನೋಡೋಣ. Find the general solution of the differential equation dy by dx is equal to 1 plus y square divided by 1 plus x square ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಏನಿಲ್ಲಿ ನಮಗೆ dy by dx is equal to 1 plus y square divided by 1 plus x square. ಓಕೆ, ಸೊ ಫಸ್ಟ್ ವೇರಿಯಬಲ್ ಸಪ್ರೇಬಲ್ ಮಾಡ್ಕೊಳ್ಳೋಣ. ಅಂದರೆ ಈ 1 plus y square ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ, dx ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, 1 divided by
1 plus y square into dy is equal to 1 divided by 1 plus x square into dx ಆಗುತ್ತೆ. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕಂಪ್ಲೀಟ್ ಆಗಿ ಇನ್ ಟರ್ಮ್ಸ್ ಆಫ್ y ವೇರಿಯಬಲ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕಂಪ್ಲೀಟ್ ಆಗಿ ಇನ್ ಟರ್ಮ್ಸ್ ಆಫ್ x ವೇರಿಯಬಲ್ ಇದೆ. ಸೊ ಹಂಗಾಗಿ ಇಲ್ಲಿ ವೇರಿಯಬಲ್ ಸಪರೇಟ್ ಆಗಿದಾವೆ. ನಾವು ಈಗ ಇಂಟಿಗ್ರೇಷನ್ ಅಪ್ಲೈ ಮಾಡೋಣ. ಓಕೆ, ಅಪ್ಲೈ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ಓಕೆ, ಸೊ ಅವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ 1 divided by 1 plus y square into dy is equal to integration of 1 divided by 1 plus x square into dx ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ 1 divided by 1 plus y square ಅಂದರೆ ಅದನ್ನೇನಂತ ಬರೀಬೋದು, tan inverse y ಅಂತ ಬರೀಬೋದು. ಅದೇ ಥರ ಇಂಟಿಗ್ರೇಷನ್ ಆಫ್ 1 divided by 1 plus x square ಏನಂತ ಬರೀಬೋದು, tan inverse x ಅಂತ ಬರೀಬೋದು, ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ c. ದಿಸ್ ಇಸ್ ದ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 27 ನೋಡೋಣ. ಸೊ ಏನು ಹೇಳ್ತಿದ್ದಾರೆ ಇಲ್ಲಿ, ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ whose adjacent sides are given by the vectors. ಓಕೆ, ಇಲ್ಲಿ ಎರಡು ವೆಕ್ಟರ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ ಎರಡು ವೆಕ್ಟರ್ಗಳು ಅಡ್ಜಸೆಂಟ್ ಸೈಡ್ ಆಗಿದ್ದಾವೆ, ವೆಕ್ಟರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಫಾರ್ಮುಲಾ ಏನು, ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್, ಏರಿಯಾ ಆಫ್ ದ parallelogram is equal to magnitude of a vector cross b vector. ಓಕೆ, ಸೊ ಇಲ್ಲಿ a ಮತ್ತೆ b ಅನ್ನೋವು ಏನಾಗಿರ್ಬೇಕು, ಅಡ್ಜಸೆಂಟ್ ವೆಕ್ಟರ್ಸ್ ಆಗಿರ್ಬೇಕು. ಆಲ್ರೆಡಿ ಈಗ ಅಡ್ಜಸೆಂಟ್ ವೆಕ್ಟರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಹಂಗಂದ್ರೆ ಡಿಟರ್ಮಿನೆಂಟ್ ಆಫ್, ಇಲ್ಲಿ ಫಸ್ಟ್ ಏನ್ ಬರೆಯೋಣ, x y ಅಂಡ್ z ಬರೆಯೋಣ, ಅಥವಾ ಇಲ್ಲಿ i j ಕೆ ಮೆನ್ಷನ್ ಮಾಡೋಣ. ಒಂದು ನಿಮಿಷ. ಸೊ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್. ಸೊ ಇಲ್ಲೇನಿದೆ, ವೆಕ್ಟರ್ಸ್ 3 1 4. ಸೊ ನೆಕ್ಸ್ಟ್ ಬಿ ವೆಕ್ಟರ್ ಏನಿದೆ, 1 -1 ಆ್ಯಂಡ್ 1. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. ಸೊ ಐ ಕ್ಯಾಪ್ ಇಂಟು ಡಿಲೀಟ್ ಫಸ್ಟ್ ಕಾಲಮ್ ಅಂದರೆ 1 1 1 -1 ಇಂಟು 4 ಅಂದರೆ -4 ಆಗುತ್ತೆ. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ 4 ಆಗುತ್ತೆ. ಮೈನಸ್ ಜೆ ಕ್ಯಾಪ್ ಇಂಟು ಡಿಲೀಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದರೆ 3 1 3 -1 4 4 ಅಂದರೆ 3 -4 ಆಗುತ್ತೆ. ಪ್ಲಸ್ ಕೆ ಕ್ಯಾಪ್ ಇಂಟು ಡಿಲೀಟ್ ಫಸ್ಟ್ ರೋ ಅಂಡ್ ಥರ್ಡ್ ಕಾಲಮ್ 3 ಇಂಟು -1 ಅಂದರೆ -3 -1 1 1 ಆಯಿತು. ಓಕೆ, ಸೊ ದಿಸ್ ಈಸ್ ಐ ಕ್ಯಾಪ್ ಇಂಟು, ಸೊ ಇಲ್ಲೇನಾಯಿತು 5 ಐ ಕ್ಯಾಪ್ ಆಯಿತು. ಸೊ 5 ಇಂಟು ಐ ಕ್ಯಾಪ್ ಮೈನಸ್, ಇಲ್ಲಿ 3 -4 ಅಂದರೆ -1 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಜೆ ಕ್ಯಾಪ್. ಇಲ್ಲಿ -3 -1 ಅಂದರೆ -4 ಕೆ ಕ್ಯಾಪ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕು. ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್, ಸೊ ಇಲ್ಲೇನಿದೆ 5 ಇದೆ. ಸೊ ಹಂಗಂದ್ರೆ 5 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ -4 ಸ್ಕ್ವೇರ್. ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ ಅಂದರೆ 25 ಪ್ಲಸ್ 1 ಸ್ಕ್ವೇರ್ ಅಂದರೆ 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ -4 ಸ್ಕ್ವೇರ್ ಅಂದರೆ 16 ಆಯಿತು. ಓಕೆ, ಸೊ 25 ಪ್ಲಸ್ 1 ಅಂದರೆ 26, 26 ಪ್ಲಸ್ 16 ಅಂದರೆ ರೂಟ್ 42 ಆಯಿತು. ಸೊ ದಿಸ್ ಈಸ್ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 28 ನೋಡೋಣ. ಓಕೆ, ಸೊ ಫೈಂಡ್ ದ ವೆಕ್ಟರ್ ಅಂಡ್ ಕಾರ್ಟೀಸಿಯನ್ ಈಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 5 2, -4 ಆ್ಯಂಡ್ ಇಲ್ಲಿ ಪ್ಯಾರಲಲ್ ಟು ದ ವೆಕ್ಟರ್ ಅಂತ ಬರಬೇಕು. ಓಕೆನಾ. ಸೊ ಈ ಕ್ವಶನ್ ಅಲ್ಲಿ ಪ್ಯಾರಲಲ್ ವರ್ಡ್ ಮಿಸ್ ಆಗಿದೆ. ಪ್ಯಾರಲಲ್ ಟು ದ ವೆಕ್ಟರ್ 2 ಐ ಕ್ಯಾಪ್ ಪ್ಲಸ್ 6 ಜೆ ಕ್ಯಾಪ್ ಪ್ಲಸ್ 3 ಕೆ ಕ್ಯಾಪ್ ಅಂತ ಬರಬೇಕು. ಓಕೆ, ಸೊ ಫಸ್ಟ್ ಲೆಟ್ ಎ ವೆಕ್ಟರ್ನ ಬರ್ಕೊಳ್ಳೋಣ. ಸೊ ಎ ವೆಕ್ಟರ್ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅದನ್ನು ವೆಕ್ಟರ್ ಫಾರ್ಮಲ್ಲಿ ಬರೆಯೋಣ. 5 ಐ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ ಮೈನಸ್ 4 ಕೆ ಕ್ಯಾಪ್. ನೆಕ್ಸ್ಟ್ ಬಿ ವೆಕ್ಟರ್ನ ಬರೆಯೋಣ. ಸೊ ಇಲ್ಲಿ ಪ್ಯಾರಲ್ ಆಗಿರ್ತಕ್ಕಂಥ ಯಾವ ವೆಕ್ಟರ್ಗೆ ಪ್ಯಾರಲ್ ಆಗಿದೆ ಅಂದರೆ 2 ಇಂಟು ಐ ಕ್ಯಾಪ್ ಪ್ಲಸ್ 6 ಇಂಟು ಜೆ ಕ್ಯಾಪ್ ಪ್ಲಸ್ 3 ಇಂಟು ಕೆ ಕ್ಯಾಪ್. ಓಕೆನಾ. ಸೊ ಫಸ್ಟ್ ವೆಕ್ಟರ್ ಫಾರ್ಮಲ್ಲಿ ಬರೆಯೋಣ, ಆಮೇಲೆ ಕಾರ್ಟಿಷಿಯನ್ ಫಾರ್ಮಲ್ಲಿ ಬರೆಯೋಣ. ಸೊ ವೆಕ್ಟರ್ ಫಾರ್ಮಲ್ಲಿ ಹೆಂಗೆ ಬರೀತೀವಿ, ಸೊ ವೆಕ್ಟರ್ ಫಾರ್ಮ್ ಬಂದ್ಬಿಟ್ಟು ಆರ್ ವೆಕ್ಟಾರ್ ಇಸ್ ಈಕ್ವಲ್ ಟು ಎ ವೆಕ್ಟಾರ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟಾರ್ ಅಂತ ಬರೀತೀವಿ.
ಸೊ ಹಂಗಂದ್ರೆ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಎ ವೆಕ್ಟರ್ ಅಂದ್ರೆ ಏನಿದೆ 5i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ 4k ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಇಂಟು 2i ಕ್ಯಾಪ್ ಪ್ಲಸ್ 6j ಕ್ಯಾಪ್ ಪ್ಲಸ್ 3k ಕ್ಯಾಪ್. ಸೊ ದಿಸ್ ಇಸ್ ವೆಕ್ಟರ್ ಫಾರ್ಮ್. ಓಕೆ, ನಾವು ಕಾರ್ಟೀಷಿಯನ್ ಫಾರ್ಮ್ ಅಲ್ಲಿ ಹೆಂಗೆ ಬರೆಯೋದು? ಸೊ ಕಾರ್ಟೀಷಿಯನ್ ಫಾರ್ಮ್ ಬಂದ್ಬಿಟ್ಟು ಏನು ಬರಿತೀವಿ? ಎಕ್ಸ್ ಮೈನಸ್ x1 ಬೈ a1 ಈಸ್ ಈಕ್ವಲ್ ಟು y ಮೈನಸ್ y1 ಬೈ b1 ಈಸ್ ಈಕ್ವಲ್ ಟು z ಮೈನಸ್ z1 ಬೈ c1 ಅಂತ ಬರೀತೀವಿ. ಸೊ ಹಂಗಂದ್ರೆ ಇಲ್ಲಿ ಎಕ್ಸ್ ಮೈನಸ್, ಸೊ x1 ಅಂದ್ರೆ ಏನು ಕನ್ಸಿಡರ್ ಮಾಡಬೇಕು? 5 ಕನ್ಸಿಡರ್ ಮಾಡಬೇಕು, ಡಿವೈಡೆಡ್ ಬೈ a1 ಅಂದ್ರೆ ಇಲ್ಲಿ 2 ಕನ್ಸಿಡರ್ ಮಾಡಬೇಕು. ಸೊ ಈಸ್ ಈಕ್ವಲ್ ಟು y ಮೈನಸ್ y1 ಅಂದ್ರೆ ಏನು ಕನ್ಸಿಡರ್ ಮಾಡಬೇಕು? 2 ಕನ್ಸಿಡರ್ ಮಾಡಬೇಕು, ಡಿವೈಡೆಡ್ ಬೈ b1 ಅಂದ್ರೆ 6 ಕನ್ಸಿಡರ್ ಮಾಡಬೇಕು. ಸೊ ಈಸ್ ಈಕ್ವಲ್ ಟು z ಮೈನಸ್ z1. ಸೊ z1 ಏನಂದ್ರೆ -4 ಇದೆ. ಸೊ ಮೈನಸ್ ಆಫ್ ಮೈನಸ್ ಏನಾಗುತ್ತಿದ್ದು ಪ್ಲಸ್ 4 ಆಗುತ್ತೆ, ಡಿವೈಡ್ ಬೈ c1 ಅಂದ್ರೆ 3 ಕನ್ಸಿಡರ್ ಮಾಡಬೇಕು. ಸೊ ದಿಸ್ ಈಸ್ ಕಾರ್ಟೀಷಿಯನ್ ಫಾರ್ಮ್, ದಿಸ್ ಒನ್ ಈಸ್ ವೆಕ್ಟರ್ ಫಾರ್ಮ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 29 ನೋಡೋಣ. ಸೊ ಏನಿದೆ 29, ಇಫ್ ಎ ಅಂಡ್ ಬಿ ಆರ್ ಟೂ ಇಂಡಿಪೆಂಡೆಂಟ್ ಇವೆಂಟ್ಸ್. ಓಕೆ, ಎ ಮತ್ತೆ ಬಿ ಏನಾಗ್ತಿದೆ ಅಂತ ಹೇಳ್ತಿದ್ದಾರೆ? ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಹೇಳ್ತಿದ್ದಾರೆ. such that p of a is equal to 1 by 4 and p of b is equal to 1 by 2, then find p of not a and not b ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ a and b ಆರ್ ಇಂಡಿಪೆಂಡೆಂಟ್. ಓಕೆ, a and b ಅನ್ನೋದು ಏನಾಗ್ತಿದೆ? ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ a ಮತ್ತೆ b ಇಂಡಿಪೆಂಡೆಂಟ್ ಆದರೆ, ಸೊ ದೇರ್ ಫೋರ್ a ಡ್ಯಾಶ್ and b ಡ್ಯಾಶ್ ಆರ್ ಆಲ್ಸೋ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ಎ ಡ್ಯಾಶ್ ಅಂಡ್ ಬಿ ಡ್ಯಾಶ್ ಕೂಡ ಏನಾಗಿರ್ತವೆ? ಇಂಡಿಪೆಂಡೆಂಟ್ ಈವೆಂಟ್ಸ್ ಆಗಿರ್ತವೆ. ಓಕೆ, ಸೊ ಇಲ್ಲಿ ನಮಗೆ ಏನನ್ನು ಕೊಟ್ಟಿದ್ದಾರೆ? ಪಿ ಆಫ್ ಎ ಕೊಟ್ಟಾರೆ, ಪಿ ಆಫ್ ಬಿ ಕೊಟ್ಟಾರೆ. ಸೊ ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿರೋದೇನು? ನಾಟ್ ಎ ಅಂಡ್ ನಾಟ್ ಬಿ. ಸೊ ನಾಟ್ ಎ ಅಂದ್ರೆ ಏನು? ಎ ಡ್ಯಾಶ್. ಅಂಡ್ ಅಂದ್ರೆ ಏನು ಕನ್ಸಿಡರ್ ಮಾಡಬೇಕು? ಇಂಟರ್ಸೆಕ್ಷನ್ ಕನ್ಸಿಡರ್ ಮಾಡಬೇಕು. ನಾಟ್ ಬಿ ಅಂದ್ರೆ ಬಿ ಡ್ಯಾಶ್. ಸೊ ಇಲ್ಲಿ ಎ ಡ್ಯಾಶ್ ಮತ್ತೆ ಬಿ ಡ್ಯಾಶ್ ಕೂಡ ಇಂಡಿಪೆಂಡೆಂಟ್ ಈವೆಂಟ್ಸ್ ಆಗಿರೋದಕ್ಕೋಸ್ಕರ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಏನಂತ ಬರೀಬಹುದು? ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್ ಅಂತ ಬರೀಬಹುದು. ಓಕೆ, ಸೊ ಪಿ ಆಫ್ ಎ ಡ್ಯಾಶ್ ಅಂದ್ರೆ ಏನು? ಪಿ ಆಫ್ ನಾಟ್ ಎ ಅಂತ ಅರ್ಥ. ಸೊ ಪಿ ಆಫ್ ನಾಟ್ ಎನ್ ಏನಂತ ಬರೀಬಹುದು? 1 ಮೈನಸ್ ಪಿ ಆಫ್ ಎ ಅಂತ ಬರೀಬಹುದು. ಓಕೆನಾ? ಸೊ ಅದೇ ತರ ಪಿ ಆಫ್ ಬಿ ಡ್ಯಾಶ್ ಅಂದ್ರೆ ಪಿ ಆಫ್ ನಾಟ್ ಬಿ ಅಂತ ಅರ್ಥ. ಸೊ ಪಿ ಆಫ್ ನಾಟ್ ಬಿ ಏನಂತ ಬರೀಬಹುದು? 1 ಮೈನಸ್ ಪಿ ಆಫ್ ಬಿ ಅಂತ ಬರೀಬಹುದು. ಓಕೆ, ಆಲ್ರೆಡಿ ನಮಗೆ ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತೆ ಇಲ್ಲಿ? 1 ಮೈನಸ್ ಪಿ ಆಫ್ ಎ ಅಂದ್ರೆ ಏನಿದೆ? ಇಲ್ಲಿ 1 by 4 ಇದೆ. ಸೊ 1 ಮೈನಸ್ 1 by 4 ಆಯಿತು, ಇಂಟು 1 ಮೈನಸ್ ಪಿ ಆಫ್ ಬಿ ಅಂದ್ರೆ ಏನಿದೆ? 1 by 2 ಇದೆ. ಸೊ ಅಂದ್ರೆ 1 ಮೈನಸ್ 1 by 2 ಆಯ್ತು. ಸೊ ಇಲ್ಲಿ 1 ಮೈನಸ್ 1 by 4 ಅಂದ್ರೆ 4 1 4, 4 ಮೈನಸ್ 1 ಅಂದ್ರೆ 3 ಆಗುತ್ತೆ. ಸೊ 3 by 4 ಇಂಟು ಇಲ್ಲಿ 1 ಮೈನಸ್ 1 by 2 ಅಂದ್ರೆ 1 by 2 ಆಗುತ್ತೆ. ಸೊ 3 ಇಂಟು 1 ಅಂದ್ರೆ 3 by 4 2 8 ಆಯಿತು. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಪ್ರೊಬಬಿಲಿಟಿ ಆಫ್ ನಾಟ್ ಎ ಅಂಡ್ ನಾಟ್ ಬಿ. ಐ ಹೋಪ್ ಈ ಒಂದು ವಿಡಿಯೋಸ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಸೊ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗಣಿತ ಕಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.